ಇದು ಸರ್ಡ್ಸ್ದು 5ನೇ ಲೆಕ್ಕ. ಸರ್ಡ್ಸ್ ಅಂದ್ರೆ ಏನು ಅಂದರೆ ಸ್ಕ್ವೇರು, ರೂಟು ಈ ಥರ ಇರೋದೆಲ್ಲ ಎಕ್ಸ್ಪೋನೆಂಟ್ಗಳಿರೋದು ಮಾಡೋದು. ಇಲ್ಲಿ ಇಷ್ಟುದ್ದ ಕೊಟ್ಟವ್ರೆ ಬಾಕ್ಸ್ ಬ್ರ್ಯಾಕೆಟಲ್ಲಿ 1881 ಡಿವೈಡೆಡ್ ಬೈ 57 ಹೋಲ್ ಸ್ಕ್ವೇರ್ ಮೈನಸ್ 21 ರೂಟ್ 256 ಬಾಕ್ಸ್ ಬ್ರ್ಯಾಕೆಟ್ ಕ್ಲೋಸ್ ಆಗಿ ಡಿವೈಡೆಡ್ ಬೈ ರೌಂಡ್ ಬ್ರ್ಯಾಕೆಟಲ್ಲಿ ಇದೆರಡು ಐತೆ ಈಕ್ವಲ್ ಟು ಯಾವ ನಂಬರು ಕ್ವಶನ್ ಮಾರ್ಕು ಕಂಡುಹಿಡಿಬೇಕಿರೋ ನಂಬರು ಡಿವೈಡೆಡ್ ಬೈ 1 3 4 4 ಅಂತ ಐತೆ. ಈ ಕಂಡುಹಿಡಿಬೇಕಾಗಿರೋ ನಂಬರ್ನ ವೈ ಅಂತ ತಗೋಬೇಕು. ಇವಾಗ ಇದನ್ನು ಮಾಡಬೇಕು ಏನು ಅಂತ. ಇವಾಗಲ್ಲೇ ಏನು ಮಾಡಬೇಕು, ಫಸ್ಟು ಪೆಮ್ಡಾಸ್ ರೂಲ್ ಉಪಯೋಗಿಸ್ಬೇಕು ಯಾವುದನ್ನು ಮೊದಲು ಮಾಡೋದು ಅನ್ನೋದಕ್ಕೆ. ಈ ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸಿದಾಗ ಇದಾಯ್ತದೆ. ಫಸ್ಟ್ ಏನು ಪ್ಯಾರಾಂಥೆಸಿಸ್ ಅಂದರೆ ಬ್ರ್ಯಾಕೆಟ್ ಒಳಗಡೆ ಇರೋದು ಮಾಡಬೇಕು. 1881 ಡಿವೈಡೆಡ್ ಬೈ 57 1881 ಡಿವೈಡೆಡ್ ಬೈ 57 ಅನ್ನೋದು ಮಾಡಬೇಕು. ಇದು 3ರಿಂದ ಡಿವೈಡ್ ಆಯ್ತದ ನೋಡಬೇಕು. 5 + 7 12 ಡಿವೈಡ್ ಆಯ್ತದ 3ರಿಂದ. ಅದು 8 + 1 9 8 + 1 ಮತ್ತು 9 9 18 ಅದು ಡಿವೈಡ್ ಆಯ್ತದ. 3 1 3 27 3 9 27 3 6 18 ಆಮೇಲೆ 3 2 6 2 ಉಳಿತದೆ 3 7 21. ಈಗ 19ರಿಂದ ಡಿವೈಡ್ ಆಯ್ತದ ನೋಡಬೇಕು. 19 2 38 19 3 57 5 ಉಳಿತದೆ ಮತ್ತು 19 3 57 91 19 3 57 ಅದೇ ಥರ 93 57 ಆಯ್ತದ. ಇವಾಗ ಇದನ್ನು ಮತ್ತೆ ಬರೀಬೇಕು. ಅದೆಷ್ಟಾಯ್ತು ಇವಾಗ 33 ಆಯಿತು. ಒಂದೇ ನಂಬರ್ ಬ್ರ್ಯಾಕೆಟಿಂದ ಆಚೆ ಬರ್ತದೆ. 33 ಸ್ಕ್ವೇರ್ ಮೈನಸ್ 21 ಟೈಮ್ಸ್ ಆಫ್ ರೂಟ್ 256 ಇದು ಡಿವೈಡೆಡ್ ಬೈ ಎಷ್ಟಾಯಿತು ಅದನ್ನು ಸಿಂಪ್ಲಿಫೈ ಮಾಡಬೇಕು. 549 ಮೈನಸ್ 213 549 ಮೈನಸ್ 200 ಅಂದರೆ 349 ಮೈನಸ್ 13 336 ಈಕ್ವಲ್ ಟು ವೈ ಡಿವೈಡೆಡ್ ಬೈ 1 3 4 4 ಅಂತ ಆಯ್ತದ. ಇವಾಗ ಇದೆಷ್ಟು ಆಯ್ತದ ಇದರಲ್ಲಿ ಇವಾಗ ನೆಕ್ಸ್ಟ್ ಯಾವುದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಇದನ್ನು ಪ್ಯಾರಾಂಥೆಸಿಸ್ ಆಯಿತಾ, ಇನ್ನೊಂದು ಬ್ರ್ಯಾಕೆಟ್ ಆಯಿತಾ. ಈ ಬ್ರ್ಯಾಕೆಟ್ ಒಳಗಡೆ ಮತ್ತೆ ಪೆಮ್ಡಾಸ್ ರೂಲ್ ಉಪಯೋಗಿಸ್ಬೇಕು. ಯಾವುದು ಎಕ್ಸ್ಪೋನೆಂಟ್ಗಳು ಕ್ಲಿಯರ್ ಮಾಡಬೇಕು. ಪ್ಯಾರಾಂಥೆಸಿಸ್ಸು ಅದರೊಳಗಡೆ ಎಕ್ಸ್ಪೋನೆಂಟ್ಗಳು, ಇದು ಎಕ್ಸ್ಪೋನೆಂಟು ರೂಟ್ ಇರೋದು. 33 ಸ್ಕ್ವೇರ್ ಅಂದರೆ ಎಷ್ಟಾಯ್ತದೆ ಇಲ್ಲಿ ಮಾಡಬೇಕು. 33 ಟೈಮ್ಸ್ ಆಫ್ 33 ಅಂತ 33 330 33 30 990 ಪ್ಲಸ್ 33 3 99 ಇದೆಷ್ಟಾಯಿತು 1089 ಆಯಿತು. ಅದು 1089 ಮೈನಸ್ 21 ಟೈಮ್ಸ್ ಆಫ್ 256 ಡಿವೈಡ್ ಮಾಡಬೇಕು. 256 ಏನಂತ ಮಾಡ್ಬೋದು, 2ರಿಂದ ಮಾಡಬೇಕು. 2 1 2 2 2 4 16ನ 2 8 16 ಮತ್ತು ಇದನ್ನು 2 6 12 2 4 8 ಅಂತ ಆಯ್ತದ. ಮತ್ತು ಇದನ್ನು 2 3 2 2 16 32 2 8 16 2 4 8 2 2 4 ಎಷ್ಟು 1 2 3 4 5 6 7 8 2 ಪವರ್ ಆಫ್ 8 ಅಂತ ಬರಿಬೋದು. ಇಲ್ಲ ಇದನ್ನು ಸ್ಪ್ಲಿಟ್ ಮಾಡಿಬಿಟ್ಟು 2 ಪವರ್ ಆಫ್ 4 ಟೈಮ್ಸ್ ಆಫ್ 2 ಅಂತ ಬರಿಬೋದು 8ನ. ಈ 4ನ ಒಳಗಡೆ ತಗೊಬಿಟ್ಟು 2 ಆಚೆ ತಗೊಂಡ್ರೆ 2 ಪವರ್ ಆಫ್ 4 ಅಂದರೆ 2 2 4 4 2 4 2 8 ಆಮೇಲೆ 8 2 ಎಷ್ಟು 16 ಆಗಿರ್ತದೆ ಟೋಟಲಾಗಿ. 16 ಒಳಗಡೆದು 16 ಸ್ಕ್ವೇರ್ ಅಂತ. ಇಲ್ಲಿ ರೂಟ್ 56 ಅಂದರೆ ರೂಟ್ ಆಫ್ 16 ಸ್ಕ್ವೇರ್ ಅಂತಾಗಿ ಸ್ಕ್ವೇರ್ ರೂಟು ಹೋಯ್ತದೆ. ಡಿವೈಡೆಡ್ ಬೈ 336 ಈಕ್ವಲ್ ಟು ವೈ ಡಿವೈಡೆಡ್ ಬೈ 1 3 4 4 ಆಯ್ತದೆ. ಅದೆಷ್ಟು 1089 ಈ ದೊಡ್ಡ ಬ್ರ್ಯಾಕೆಟಲ್ಲಿ ಮೈನಸ್ 21 ಟೈಮ್ಸ್ ಆಫ್ 16 ಡಿವೈಡೆಡ್ ಬೈ 336 ಈಕ್ವಲ್ ಟು ವೈ ಡಿವೈಡೆಡ್ ಬೈ 1 3 4 4. ಈಗ 16 ಟೈಮ್ಸ್ ಆಫ್ 21 ಕಂಡುಹಿಡಿಬೇಕು. 16 21 ಎಷ್ಟು ಅಂತ. 16 ಟೈಮ್ಸ್ ಆಫ್ 21 ಅಂದರೆ 21 210 21 6 126 126 ಅಂದರೆ 336 ಅದೆಷ್ಟಾಯ್ತದೆ ಇಲ್ಲಿ 1089 ಮೈನಸ್ 336 ಡಿವೈಡೆಡ್ ಬೈ 336 ಈಕ್ವಲ್ ಟು ವೈ ಡಿವೈಡೆಡ್ ಬೈ 1 3 4 4. ಇವಾಗ ಇದೆಷ್ಟಾಯ್ತದ 1300 ತೆಗೆದ್ರೆ 700 89ರಲ್ಲಿ 36 ತೆಗೆದ್ರೆ 53 753
ಇವಾಗ ಪೂರ್ತಿ ಮುಗೀತು. ಡಿವೈಡೆಡ್ ಬೈ 336 ಈಕ್ವಲ್ ಟು y ಡಿವೈಡೆಡ್ ಬೈ 1344 ಅಂತ ಆಯಿತು. ಡಿವೈಡೆಡ್ ಬೈ ಅಂದರೆ ಈ ಥರ ಬರೀಬೇಕು. 753/336 ಈಕ್ವಲ್ ಟು y ಬೈ 1344. ಈ 1344 ಈ ಕಡೆಯಿಂದ ಆ ಕಡೆ ಬಂದರೆ ಮೇಲೆ ಬಂದಿರ್ತದೆ 1344 ಅಂತ. ಇವಾಗ ಇದನ್ನು ಹೊಡಿಬೋದಾ ನೋಡಬೇಕು. ಎಷ್ಟರಿಂದ ಹೊಡಿಬೋದು ಇದನ್ನು? 2ರಿಂದ ಹೊಡಿಯೋಕ್ಕೆ ನೋಡಬೇಕು. ಇದು 4ರಿಂದ ಡಿವೈಡ್ ಆಯ್ತದೆ, ಅದು 4ರಿಂದ ಡಿವೈಡ್ ಆಯ್ತದೆ, 2 ಡಿಜಿಟ್ಗಳು. 4 8 32, 4 4 16. ಇದು 4 3 12, 1 ಮಿಕ್ತು 4 3 12, 4 6 24. ಮತ್ತು 4ರಿಂದ ಹೊಡಿಬೋದು. 4 2 ಮತ್ತು 4 1. ಇದು 4 8 32 ಮತ್ತು 16ನ 4 4 16. ಇದು 21ರಿಂದನೇ ಡಿವೈಡ್ ಆಯಿತು. ಇದು 21 1 21 4 84. ಇದು 4 ಟೈಮ್ಸ್ ಆಫ್ 753. ಅದೆಷ್ಟಾಯ್ತು? 752 1500, 4 3000. 3000 4 3 12, 3012 y ವ್ಯಾಲ್ಯೂ. ಇಲ್ಲಿ ಬೇಕಿದ್ದಿದ್ದು ವ್ಯಾಲ್ಯೂ y ಎಷ್ಟು ಅಂದರೆ 3012 ಅದು. ಬಾಯ್.